ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಚಾನೆಲ್ ಜಸ್ಟ್ ಮ್ಯಾನಿಫೆಸ್ಟ್. ಇವತ್ತಿನ ವಿಡಿಯೋನಲ್ಲಿ ಕೃಷ್ಣನ ಮೆಸೇಜ್, ಕೃಷ್ಣನ ಬ್ಲೆಸ್ಸಿಂಗ್ಸ್ ಏನಿದೆ, ನನ್ನ ವ್ಯೂವರ್ಸ್ಗೆ ಕೃಷ್ಣನ ಕಡೆಯಿಂದ ಯಾವ ಒಂದು ಮೆಸೇಜ್ ಇದೆ ಅಂತ ನೋಡೋಣ. ಕಾರಣಾಂತರಗಳಿಂದ ವೀಡಿಯೋಸ್ ಮಾಡೋಕ್ಕಾಗಿರಲಿಲ್ಲ, ಆದರೂ ಕೂಡ ನನ್ನ ವ್ಯೂವರ್ಸ್ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ, ವೀಡಿಯೋಸ್ನ ಇಷ್ಟಪಟ್ಟಿದ್ದೀರಾ. ತುಂಬಾ ಥ್ಯಾಂಕ್ ಯು ಎಲ್ರಿಗೂ. ಇಷ್ಟು ಮಾತ್ರ ನನ್ನನ್ನು ಸಪೋರ್ಟ್ ಮಾಡಿದ್ದಕ್ಕೆ, ನಾನು ಎಕ್ಸ್ಪೆಕ್ಟೇ ಮಾಡದಿರೋ ರೀತಿಯಲ್ಲಿ ನನಗೆ ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ರೀಡಿಂಗ್ನ ನಿಲ್ಲಿಸೋದಿಲ್ಲ. ಆದಷ್ಟು ರೆಗ್ಯುಲರಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಮುಂದೆ ಹಾಗಾಗೋದಿಲ್ಲ, ರೆಗ್ಯುಲರಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ, ರೀಡಿಂಗ್ಸ್ನ ಕೊಡ್ತೀನಿ. ನನ್ನ ವ್ಯೂವರ್ಸ್ ಯಾರ್ಯಾರೆಲ್ಲ ಇದ್ದೀರಾ ಅವರಿಗೆ ಆದಷ್ಟು ಒಳ್ಳೆ ರೀಡಿಂಗ್ಸ್, ಒಳ್ಳೆ ಮೋಟಿವೇಶನ್, ಒಳ್ಳೆ ಸಪೋರ್ಟ್ ನನ್ನ ಕಡೆಯಿಂದ ಸಿಗುತ್ತೆ. ಅಥವಾ ಇನ್ನು ಮುಂದೆ ಯಾವುದೇ ರೀತಿಯಾದಂತಹ ಡಿಲೇಸ್ ಇಲ್ಲದೆ ರೆಗ್ಯುಲರಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ಸ್, ಥ್ಯಾಂಕ್ ಯು ಫಾರ್ ಯುವರ್ ಲವ್. ಡೆಫಿನೆಟ್ಟಾಗಿ ನನ್ನ ಕಡೆಯಿಂದ ಕ್ಷಮೆ ಕೇಳ್ತಾ ಇದ್ದೀನಿ. ತುಂಬ ಜನ ವೆಯ್ಟ್ ಮಾಡ್ತಿದ್ರಿ ಅಂತ ನನಗೆ ಗೊತ್ತು. ಇದ್ರ ಮಧ್ಯೆ ಜೆನ್ಯೂನಾಗಿ ಹೇಳಬೇಕಂದ್ರೆ ಎಷ್ಟೋ ಜನ ಅನ್ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡಿದ್ದೀರಾ. ಇಟ್ಸ್ ಓಕೆ, ನನ್ನ ತಪ್ಪಿದೆ, ನನ್ನ ಕಡೆಯಿಂದನೇ ತಪ್ಪಾಗಿರೋದ್ರಿಂದ ನನಗೆ ಬೇಜಾರು ಇದೆ. ನಾನು ರೆಗ್ಯುಲರಾಗಿ ವ್ಯೂವರ್ಸ್ಗೆ ವೀಡಿಯೋಸ್ನ ಕೊಡೋಕ್ಕಾಗಲಿಲ್ಲ ಅಂತ. ಇನ್ನು ಮುಂದೆ ಹಾಗಾಗೋದಿಲ್ಲ. ಇಟ್ಸ್ ಓಕೆ, ವಿಡಿಯೋನ ಕಂಟಿನ್ಯೂ ಮಾಡೋಣ. ಆದಷ್ಟು ರೆಗ್ಯುಲರಾಗಿ ವೀಡಿಯೋಸ್ನ ನಾನು ಕೊಡ್ತಾ ಇರ್ತೀನಿ, ರೀಡಿಂಗ್ಸ್ನ ಕೊಡ್ತಾ ಇರ್ತೀನಿ. ವೀಡಿಯೋಸ್ ಇಷ್ಟ ಆಗಿದ್ದರೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ನನ್ನ ರೀಡಿಂಗ್ ಯಾರಿಗೆಲ್ಲ ರೆಸೊನೇಟ್ ಆಗುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ಮ ಈಚ್ ಒನ್ ಲೈಕ್ಸ್ ಆ್ಯಂಡ್ ಶೇರ್ ಕೂಡ ನನಗೆ ತುಂಬಾ ಮೋಟಿವೇಶನ್ ಕೊಡುತ್ತೆ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ಸ್. ಓಕೆ, ಲೆಟ್ಸ್ ಚೆಕ್. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರಿಗೆ ಕೃಷ್ಣನ ಕಡೆಯಿಂದ ಯಾವ ಒಂದು ಮೆಸೇಜ್ ಇದೆ ಫಾರ್ ದ ಕಮಿಂಗ್ ಡೇಸ್, ಇನ್ನು ಮುಂದೆ ಬರುವಂತಹ ದಿನಗಳಲ್ಲಿ ಕೃಷ್ಣನ ಕಡೆಯಿಂದ ಯಾವೆಲ್ಲ ಮೆಸೇಜಸ್ ಇದೆ ಅಂತ ನೋಡೋಣ. ಐ ವಿಲ್ ಟೇಕ್ 3 ಕಾರ್ಡ್ಸ್, 3 ಕಾರ್ಡ್ಸ್ನ ತೊಗೋತೀನಿ. ಇದು ಟೈಮ್ಲೆಸ್ ಆಗಿರುತ್ತೆ ಆ್ಯಂಡ್ ಎಲ್ರಿಗೂ ಕೂಡ ಕಾಮನ್ ಆಗಿ ಜನರಲ್ಲಾಗಿ ಎಲ್ರಿಗೂ ರೆಸನೇಟ್ ಆಗೋದ್ರಿಂದ ಯಾರಿಗೆಲ್ಲ ಯಾವ ಒಂದು ಪರ್ಟಿಕ್ಯುಲರ್ ಮೆಸೇಜ್ ನಿಜವಾಗ್ಲೂ ಕೃಷ್ಣ ನಿಮಗೆ ಕೊಡ್ತಿದ್ದಾರೆ ಅಂತ ನಿಮ್ಗೆ ಅನಿಸುತ್ತೆ, ಅವರು ಆ ಒಂದು ಮೆಸೇಜಸ್ನ ರಿಸೀವ್ ಮಾಡಿ ಕ್ಲೈಮ್ ಮಾಡ್ಬೋದು. ಓಕೆ, ಇದು ಫಸ್ಟ್ ಕಾರ್ಡ್, ಸೆಲೆಕ್ಷನ್. ವಾವ್. ಓಕೆ, ವಾಟ್ ಯು ಚೂಸ್ ಬಿಕಮ್ಸ್ ಯುವರ್ ಡೆಸ್ಟಿನಿ, ಚೂಸ್ ವೈಸ್ಲಿ. Okay, next, help is on the way. Wow, super. 3 cards, charity. Yes, ಈಗ ಇದು ವಿಡಿಯೋಸ್ ಮೋಸ್ಟ್ ಪ್ರೊಬಬ್ಲಿ ಕಾಮನ್ ಆಗಿ ನಾನು ಹೇಳೋದಾದರೆ ತುಂಬ ಜನಕ್ಕೆ ಈ ಒಂದು ಸಿಚುವೇಶ್ನಲ್ಲಿದ್ದೀರಾ. ಬಹುಶಃ ಒಂದು ಜುಗಲ್ಬಂದಿ ಅಂತ ಹೇಳ್ತಾರೆ, ಲೈಕ್ ಅಡ್ಡಗೋಡೆಯಲ್ಲಿ ಸಿಕ್ಕಾಕೊಂಡಿರುವಂತಹ ಸ್ಥಿತಿಯಲ್ಲಿ ತುಂಬ ಜನ ಇರ್ತೀರಾ ಅಂತ ಅನಿಸುತ್ತೆ. ಕೆಲವರಿಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಾಗದೇ ಇರೋವಂಥ ಕನ್ಫ್ಯೂಷನ್ ಸ್ಟೇಟಲ್ಲಿದ್ದೀರಾ ಅನಿಸುತ್ತೆ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರು ಸ್ವಲ್ಪ ಯಾವುದೋ ಒಂದು ಪರ್ಟಿಕ್ಯುಲರ್ ವಿಷಯದಲ್ಲಿ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಸಿಚುವೇಶ್ನಲ್ಲಿ ಸಿಕ್ಕಾಕೊಂಡಿದ್ದೀರಾ ಅಂತ ಅನಿಸುತ್ತೆ. ಬಹುಶಃ ನಿಮ್ಮ ಯಾವುದೋ ಈಗ ನೀವು ತೊಗೊಳ್ಳುವಂತಹ ಒಂದು ನಿರ್ಧಾರ ನಿಮ್ಮ ಲೈಫಿಗೆ ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಕೃಷ್ಣ ಹೇಳ್ತಾ ಇದ್ದಾರೆ, ನೀವು ಏನು ಚೂಸ್ ಮಾಡ್ತೀರಾ ಅದು ನಿಮ್ಮ ಫ್ಯೂಚರ್ ಆಗುತ್ತೆ. ಸೊ ಚೂಸ್ ವೈಸ್ಲಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಫ್ಯೂಚರ್ ಹೇಗಿರಬೇಕು, ನಿಮ್ಮ ಫ್ಯೂಚರಲ್ಲಿ ಏನೇನೆಲ್ಲ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅದಕ್ಕೆ ತಕ್ಕಂತೆ ಬಹುಶಃ ತುಂಬ ಕನ್ಫ್ಯೂಷನ್ ಸ್ಟೇಟಲ್ಲಿರುವಂಥವ್ರು ಆದಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡಿ ಒಂದು ಸುತ್ತಮುತ್ತ ಇರುವಂಥ ಕೆಲವೊಬ್ಬರ ಸಜೆಷನ್ಸ್, ನಿಮ್ಮ ವೆಲ್ ವಿಷರ್ಸ್ ಯಾರ್ಯಾರೆಲ್ಲ ಇರ್ತಾರೆ ಅವರ ಸಜೆಷನ್ಸ್ನ ತೊಗೊಂಡು ಸ್ವಲ್ಪ ನೀವು ಕೂಡ ಆ ಒಂದು ಕನ್ಫ್ಯೂಷನ್ ಸ್ಟೇಟಿಂದ ಆಚೆ ಬಂದು ಕರೆಕ್ಟಾಗಿ ಚೂಸ್ ಮಾಡಬೇಕು. ಬಹುಶಃ ಇದು ತುಂಬ ಕ್ರಿಟಿಕಲ್ ಸಿಚುವೇಶನ್ ಅಂತ ಅನಿಸುತ್ತೆ. ಅದಕ್ಕೋಸ್ಕರನೇ ಕೃಷ್ಣ ಹೇಳ್ತಾ ಇದ್ದಾರೆ, ಚೂಸ್ ವೈಸ್ಲಿ. ಲೈಕ್ ಬುದ್ಧಿವಂತಿಕೆಯಿಂದ ಮತ್ತು ನಿಮ್ಮ ಅಳೆದು ತೂಗಿ ತಕ್ಷಣ ನಿರ್ಧಾರ ತಗೊಂಡು ತಕ್ಷಣ ಜಂಪ್ ಆಗೋದಕ್ಕಿಂತ ಸ್ವಲ್ಪ ಕಾದು ಸಾವಕಾಶವಾಗಿ ಯೋಚನೆ ಮಾಡಿ ಯಾವುದು ಸರಿ ಯಾವುದು ತಪ್ಪು ಅಂತ ತಿಳ್ಕೊಂಡು ಯೋಚನೆ ಮಾಡಿ ಮುಂದೆ ಹೋಗೋದು ಒಳ್ಳೆಯದು. ಸೊ ಹೆಲ್ಪ್ ಈಸ್ ಆನ್ ದ ವೇ. ಇದಕ್ಕೆ ತಕ್ಕ ಹಾಗೆಯೇ ಈ ಒಂದು ಮೆಸೇಜನ್ನು ತೊಗೋಬಹುದು. ಬಹುಶಃ ನೀವು ಚೂಸ್ ಮಾಡುವಂಥ
ಸಿಚುವೇಶನ್ಗೆ ಯಾರೋ ಒಂದು ಕಡೆಯಿಂದನೂ ಯಾವುದಾದ್ರೂ ಒಂದು ಮೂಲದಿಂದ ನಿಮಗೆ ಹೆಲ್ಪ್ ಕೂಡ ಬರ್ತಾ ಇದೆ, ಲೈಕ್ ಸಜೆಷನ್ಸ್ ಬರ್ತಾ ಇರ್ಬೋದು ಅಥವಾ ಒಂದು ಸಪೋರ್ಟ್ ಸಿಗ್ತಾ ಇರ್ಬೋದು. ಆ ರೀತಿಯಲ್ಲಿ ನಿಮಗೆ ಕೃಷ್ಣ ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ. ಆದಷ್ಟು ಆ ಒಂದು ಹೆಲ್ಪ್ನ ರಿಸೀವ್ ಮಾಡೋದಕ್ಕೆ ಟ್ರೈ ಮಾಡಿ. ಹೆಲ್ಪ್ ಇಸ್ ಆನ್ ದ ವೇ ಮೀನ್ಸ್ ಹೆಲ್ಪ್ ಬರ್ಬೋದು, ಬಟ್ ಶುಡ್ ಬಿ ರೆಡಿ. ನಾವು ಅದಕ್ಕೆ ರೆಡಿಯಾಗಿರಬೇಕು. ನಾವು ಅದನ್ನು ರಿಸೀವ್ ಹೆಲ್ಪ್ ಕೊಡ್ತಾ ಇದ್ದಾರೆ ಅಂದರೆ ಎಲ್ಲರೂ ಈಸಿಯಾಗಿ ತೊಗೊಂಡ್ಬಿಡ್ತಾರೆ. ಬಟ್ ಕೆಲವೊಂದು ಕೇಸಲ್ಲಿ ಏನಾಗುತ್ತೆ ಅಂದರೆ ಆ ಹೆಲ್ಪ್ ಕೂಡ ಹೆಲ್ಪ್ ಅಂತ ರಿಸೀವ್ ಮಾಡೋದಿಲ್ಲ, ಬಿಟ್ಟು ಅಡ್ವೈಸ್ ಅನ್ನೋ ರೀತಿ ತೊಗೊಳ್ಳೋವಂಥ ಅಸಡ್ಡೆಯಿಂದ ನಾವು ಅದನ್ನು ನೆಗ್ಲೆಕ್ಟ್ ಮಾಡಿಬಿಟ್ಟಿರ್ತೀವಿ. ಸೊ ಡೋಂಟ್ ಡೂ ದಟ್. ಆದಷ್ಟು ಸ್ವಲ್ಪ ಚಾಕಚಕ್ಯತೆಯಿಂದ, ಲೈಕ್ ತುಂಬಾ ಬ್ರಿಲಿಯಂಟಾಗಿ ನೀವು ಈ ಒಂದು ಸ್ಟೆಪ್ನ ತೊಗೊಳ್ಳೇಬೇಕು. ಇನ್ ಅದರ್ ವೇ ತುಂಬ ಯಾರು ಸ್ಟ್ರಗಲ್ ಮಾಡ್ತಾಯಿದ್ದೀರಾ, ಯಾವುದೋ ಒಂದು ಸಿಚುವೇಷನಲ್ಲಿ ತುಂಬಾ ಸಿಕ್ಕಾಕೊಂಡ್ಬಿಟ್ಟಿರ್ತೀರಾ, ಒಂದು ಫಿನಾನ್ಷಿಯಲಿ ಇರ್ಬೋದು ಅಥವಾ ಒಂದು ಕೆರಿಯರ್ನ ಡೆವಲಪ್ ಮಾಡೋದ್ರಲ್ಲಿ ನೀವು ಯಾವುದೋ ಒಂದು ಜಾಬ್ ಹುಡುಕ್ತಾ ಇದ್ದೀರಾ ಅನಿಸುತ್ತೆ. ಅಲ್ಲಿ ಏನೋ ಒಂದು ಸಣ್ಣದೊಂದು ಅಥವಾ ಒಂದು ತುಂಬಾ ಕ್ರಿಟಿಕಲ್ ಆಗಿರುವಂಥ ಸಿಚುವೇಷನಲ್ಲಿ ನೀವು ಸಿಕ್ಕಾಕೊಂಡ್ಬಿಟ್ಟಿದ್ದೀರಾ ಅನಿಸುತ್ತೆ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ, ಹೇಗೆ ಆಚೆ ಬರೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಡೋಂಟ್ ವರಿ, ಪರಮಾತ್ಮ ನಿಮ್ಮ ಜೊತೆಗಿರ್ತಾರೆ. ಡೆಫಿನೆಟಾಗಿ ನಿಮಗೆ ನೀವು ಬಯಸುವಂತಹ ಆ ಒಂದು ಹೆಲ್ಪ್ ಅಥವಾ ಒಂದು ಮ್ಯಾಜಿಕಲ್ ಹ್ಯಾಂಡ್ ಏನಿದೆ ಅದು ನಿಮ್ಗೆ ಸಿಗ್ತಾ ಇದೆ ಅಂತ ಕೃಷ್ಣ ಹೇಳ್ತಾ ಇದ್ದಾರೆ. ಸೊ ಧೈರ್ಯವಾಗಿರಿ. ನೆಕ್ಸ್ಟು ಚಾರಿಟಿ. ಸೊ ಗಿವ್ ವಾಟ್ ಹ್ಯಾಸ್ ಬೀನ್ ಆಸ್ಕ್ಡ್ ಆಫ್ ಯು. ಅಂದರೆ ಇಲ್ಲಿ ಬಹುಶಃ ಹೆಲ್ಪ್ ಇಸ್ ಆನ್ ದ ವೇ, ನೀವು ರಿಸೀವ್ ಮಾಡ್ಕೊಳ್ಳೋದಕ್ಕೂ ಕೂಡ ರೆಡಿಯಾಗಿದ್ದೀರಾ. ಆ್ಯಂಡ್ ಆಲ್ಸೋ ನಿಮ್ಮಿಂದನೂ ಕೂಡ ಯಾರೋ ಒಬ್ಬರು ಏನೋ ಒಂದು ಸಹಾಯ ಆಗಿರ್ಬೋದು ಅಥವಾ ನಿಮ್ಮಿಂದ ಯಾವುದಾದ್ರೂ ಒಂದು ಸಪೋರ್ಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಆದಷ್ಟು ನಿಮ್ಮಿಂದ ಆಗುವಂಥ ಒಂದಷ್ಟು ಹೆಲ್ಪ್, ಸಪೋರ್ಟ್ ಬೇರೆಯವರಿಗೆ ಅಥವಾ ನಿಮ್ಮ ಸುತ್ತಮುತ್ತಲು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ನಿಮ್ಮ ಬ್ರದರ್ ಆ್ಯಂಡ್ ಸಿಸ್ಟರ್ಸ್ ಆಗಿರ್ಬೋದು, ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು, ಅವರು ಕೂಡ ನಿಮ್ಮಿಂದ ಏನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ನಿಮ್ಮ ಮಕ್ಕಳಾಗಿರ್ಬೋದು. ಡೆಫಿನೆಟ್ಲಿ ಯಾರಿಗೆ ಇದು ನಾನು ತುಂಬ ಯೋಚನೆ ಮಾಡಿ ಹೇಳ್ತಾ ಇದ್ದೀನಿ, ಲೈಕ್ ನಿಮ್ಮಿಂದ ಯಾರೋ ಏನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಜೆನ್ಯೂನ್ ಆಗಿ. ಅವರು ತುಂಬ ಬ್ಯಾಡ್ ಸಿಚುವೇಷನಲ್ಲೂ ಇದ್ದಾರೆ. ಅದು ನಿಮ್ಮಿಂದ ಮಾತ್ರ ಸಾಧ್ಯ ಅನ್ನೋ ರೀತಿಯಲ್ಲೇ ಏನೂ ಮಾಡೋಕ್ಕಾಗದೆ, ಹೊರಗಡೆ ಏನೂ ಬೇರೆಯವ್ರ ಹತ್ರ ಯಾವ ರೀತಿಯೂ ಕೈ ಚಾಚೋಕ್ಕಾಗದೆ ನಿಮ್ಮಿಂದಾನೇ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಕೂತಿರ್ತಾರೆ. ಸೊ ಅಂಥವ್ರಿಗೊಂದು ಸಣ್ಣ ಹೆಲ್ಪ್, ಸಣ್ಣದೊಂದು ಸಪೋರ್ಟ್, ನಿಮ್ಮ ಒಂದು ಸಣ್ಣ ಒಂದು ಶೋಲ್ಡರ್ ಏನಿದೆ ಅದನ್ನು ಕೊಡೋದಕ್ಕೆ ಟ್ರೈ ಮಾಡಿ. ಅದು ಕೂಡ ನಿಮಗೆ ತುಂಬಾ ಪುಣ್ಯ ತಂದು ಕೊಡುತ್ತೆ. ಸೊ ಡೋಂಟ್ ವರಿ. ಬ್ಯೂಟಿಫುಲ್ ಮೆಸೇಜ್ ಕೃಷ್ಣನ ಕಡೆಯಿಂದ. ಇದು ಮೋಸ್ಟ್ಲಿ ನನಗನ್ಸುತ್ತೆ ಇದು 3 ಮೆಸೇಜ್ ಒಬ್ರಿಗೆ ಸೂಟ್ ಆಗುತ್ತೆ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರ ಒಂದೊಂದು ಸಿಚುವೇಶನ್ ಅಥವಾ ಒಂದೊಂದು ಕೇಸ್ ಏನಿದೆ ಅವ್ರ ಲೈಫಲ್ಲಿ ಕೆಲವೊಂದು ಅಷ್ಟು ಹ್ಯಾಪನಿಂಗ್ಸ್ ಆಗ್ತಾ ಇದೆ ಅಲ್ವಾ, ಅದಕ್ಕೆ ಈ 3 ಮೆಸೇಜ್ ಒಬ್ರಿಗೆ ಸೂಟ್ ಆಗ್ತಾ ಇದೆ ನನಗನ್ನಿಸ್ತಾ ಇರೋದು ಈಗ. ಆ್ಯಂಡ್ ಆಲ್ಸೋ ಈ 2 ಮೆಸೇಜು ಸೂಟ್ ಆಗ್ತಾ ಇದೆ ಒಬ್ಬರಿಗೆ. ಈ 2 ಮೆಸೇಜ್ ಕೂಡ ಯಾರೋ ಒಬ್ಬರಿಗೆ ಡೆಫಿನೆಟಾಗಿ ಸೂಟ್ ಆಗ್ತಾ ಇದೆ. ಥಿಂಕ್ ಯಾರಿಗೆಲ್ಲ ಈ ಒಂದು ಮೆಸೇಜ್ ರೆಸೊನೇಟ್ ಆಗ್ತಾ ಇದೆ ಅಂತ ದಯವಿಟ್ಟು ನಿಮ್ಮ ಯಾವುದೇ ಸಿಚುವೇಶನ್ಗೆ ಈ ಒಂದು ಮೆಸೇಜ್ ಕೃಷ್ಣನ ಕಡೆಯಿಂದ ರೆಸೊನೇಟ್ ಆಗಿದ್ದರೆ ನನಗೆ ಕಮೆಂಟ್ ಮಾಡಿ ಹೇಳಿ. ನಿಜವಾಗ್ಲೂ ನನಗದು ತುಂಬಾ ಮೋಟಿವೇಟ್ ಮಾಡುತ್ತೆ. ಓಕೆ, ದಿಸ್ ಈಸ್ ದ ಮೆಸೇಜ್ ಫ್ರಮ್ ಕೃಷ್ಣ ಫಾರ್ ಯು. ಎಸ್, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.